ಬಾಗೇಪಲ್ಲಿಯಲ್ಲಿ ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು ಇಂದಿರಾ ಕ್ಯಾಂಟೀನ್ ಯೋಜನೆಯಿಂದ ಪಟ್ಟಣಕ್ಕೆ ಬರುವ ಕೂಲಿ ಕಾರ್ಮಿಕರಿಗೆ ಅತ್ಯಂತ ಕಡಿಮೆ ಬೆಲೆಗೆ ಉಪಹಾರ ಮತ್ತು ಭೋಜನ ಮಾಡಬಹುದು. ಇಂದಿರಾ ಕ್ಯಾಂಟೀನ್ನಲ್ಲಿ ಬಡವರು, ಶ್ರಮಿಕರು ಎಲ್ಲರಿಗೂ ಕಡಿಮೆ ದರದಲ್ಲಿ ಉಪಹಾರ, ಊಟ ದೊರೆಯಲಿದೆ. ಯಾರು ಹಸಿವಿನಿಂದ ಬಳಲಬಾರದು ಎಂಬ ಉದ್ದೇಶದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇಂದಿರಾ ಕ್ಯಾಂಟೀನ್ ಜಾರಿಗೊಳಿಸಿದೆ. ಬಡವರು ನಿತ್ಯವೂ 3 ಹೊತ್ತು 300 ಜನ ಆಹಾರ ಸೇವಿಸಬಹುದು ಎಂದರು. ಬಡವರು ಅದು ಸದುಪಯೋಗಪಡಿಸ್ಕೋಬೇಕು. ನನ್ನ ಕಾಳಜಿ ಏನಿತ್ತಂದರೆ ಎಂಟೈರ್ ಆಡಳಿತ ಎಲ್ಲ ಅಲ್ಲಿ ಇಂದಿರಾ ಕ್ಯಾಂಟೀನ್ ಮುಂದೆ ಇರುವಂಥ ಖಾಲಿ ಜಾಗದಲ್ಲಿ ಮಾಡ್ತಾಯಿದ್ದೀನಿ. 10 ಕೋಟಿ ರೂಪಾಯಿದಲ್ಲಿ ನಾನು 1 ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡಿ ಭವನ ನಿರ್ಮಾಣ ಮಾಡ್ತಾಯಿದ್ದೀನಿ. ಎಲ್ಲ ಸರ್ಕಾರಿ ಕಚೇರಿಗಳು ಅಲ್ಲಿರೋದ್ರಿಂದ ಸರ್ಕಾರಿ ಕಚೇರಿಯಲ್ಲಿ ಬರುವಂಥ ರೈತರಿಗಿರ್ಬೋದು, ಬಡವ್ರಿಗೂ ಅನ್ನ ಸಿಗಬೇಕು. ದೆನ್ ಆ ಗೂಳೂರು ಸರ್ಕಲ್ಲಿ ಯಾರೇ ಕೂಲಿಗೆ ಎಲ್ಲಿಗೆ ಹೋಗ್ಬೋದು ಅದು ಒಂದು ಹೈ ಪಾಯಿಂಟು. ಅಲ್ಲಿ ಬಂದು ಅಲ್ಲಿಂದ ಹತ್ತು ಹೋಗೋದು, ಅವ್ರಿಗೆ ಆ ಒಂದು ಟಿಫನ್ ಇರ್ಬೋದು, ಊಟದ ವ್ಯವಸ್ಥೆ ಮಾಡಬೇಕು ಅಂತ ಕನಸಿಂದ ಇವತ್ತು ಮಾಡಿದ್ದೀನಿ. ಅದರ ಉದ್ಘಾಟನಾ ಸಮಯದಲ್ಲಿ 1 ತಿಂಗಳ ಕಾಲ ಉಚಿತ ಮಾಡಿದ್ದೀನಿ. 1 ತಿಂಗಳ ಕಾಲ ನಾನೇ ಹಣ ಕೊಡ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ ಅವ್ರಿಗೆ. ಇಂದಿರಾ ಕ್ಯಾಂಟೀನ್ ಅವ್ರಿಗೆ 1 ತಿಂಗಳ ಕಾಲ ಉಚಿತ ಮಾಡಿ ಅವ್ರಿಗೆ, ಯಾಕಂದರೆ ಸ್ಟಾರ್ಟಿಂಗು ಪಾಪ ಕೆಲವ್ರಿಗೆ ಗೊತ್ತಾಗಲ್ಲ ಹಣ ಅಂದರೆ ಎಷ್ಟಾಗುತ್ತೆ ಅನ್ನೋದು ಭಯ ಇರುತ್ತೆ. ಒಂದು ಸಲ ಅಲ್ಲಿ ಬಂದು ಟೇಸ್ಟ್ ಮಾಡಿ ಈ ಒಂದು ಊಟ 10 ರೂಪಾಯಿಗೆ ಸಿಗುತ್ತೆ ಅಂದರೆ ಅವ್ರಿಗೂ ಆಶ್ಚರ್ಯ ಆಗುತ್ತೆ. ಇನ್ನು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಮಾತನಾಡಿ, ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಕೇಂದ್ರದಲ್ಲೂ ಇಂದಿರಾ ಕ್ಯಾಂಟೀನ್ ಸೌಲಭ್ಯವಿದೆ. ಆದರೆ ಬಾಗೇಪಲ್ಲಿಯಲ್ಲಿ ಈ ಸೌಲಭ್ಯ ಇಲ್ಲವಾಗಿತ್ತು. ಕಾರಣಾಂತರಗಳಿಂದ ವಿಳಂಬವಾದರೂ ಕ್ಯಾಂಟೀನ್ ಉದ್ಘಾಟಿಸಲಾಗಿದೆ. ಇದರ ಸದುಪಯೋಗವನ್ನು ಕೂಲಿ ಕಾರ್ಮಿಕರು ಪಡೆದು ಮಾದರಿ ಕ್ಯಾಂಟೀನ್ ಆಗಿಸಬೇಕು ಎಂದರು. ಕ್ಯಾಂಟೀನ್ನಲ್ಲಿ ಸರ್ಕಾರದ ಮೆನುವಿನಂತೆ ಬೆಳಗಿನ ಉಪಹಾರಕ್ಕೆ ಇಡ್ಲಿ, ಚಿತ್ರಾನ್ನ ಮತ್ತಿತರ ತಿಂಡಿ, ಮಧ್ಯಾಹ್ನ ಮುದ್ದೆ ಅನ್ನ ಸಾರು, ರಾತ್ರಿಯ ಊಟಕ್ಕೆ ಚಪಾತಿ, ಮುದ್ದೆ, ಅನ್ನ ಸಾರು ಮಾಡಲಿದ್ದಾರೆ. ಇಲ್ಲಿ ಅಡುಗೆ ಸಿಬ್ಬಂದಿಯವರು ಊಟದ ವಿಚಾರವಾಗಿ ಶುಚಿತ್ವ ಕಾಪಾಡಿ ಗುಣಮಟ್ಟದ ಆಹಾರ ನೀಡಬೇಕು. ಕಾಲಕಾಲಕ್ಕೆ ಆಹಾರ ನಿರೀಕ್ಷಕರು, ಪುರಸಭೆ ಮುಖ್ಯಾಧಿಕಾರಿ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ಉದ್ಘಾಟನೆಯೂ ಕೂಡ ಆಗಿದೆ. ಮಾನ್ಯ ಶಾಸಕರು ಕೂಡ ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇದರಿಂದ ಗೂಳೂರು ಸರ್ಕಲ್ಲಿಗೆ ಬಾಗೇಪಲ್ಲಿಯ ತಾಲೂಕಿನ ಹಲವಾರು ಜನ ಕಾರ್ಮಿಕರು, ಆಮೇಲೆ ಕೆಲಸ ಮಾಡೋಕ್ಕೆ ಬಂದ ರೈತರು, ಇವರೆಲ್ಲರೂ ಕೂಡ ಇದೇ ಸರ್ಕಲ್ನಿಂದ ಬರ್ತಕ್ಕಂಥದ್ದು ಎಲ್ಲ ಇದೆ. ಮತ್ತು ಈ ಸರ್ಕಲ್ನಿಂದಲೇ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಲಿಕ್ಕೆ ತಾಲೂಕಿನ ಬೇರೆ ಬೇರೆ ಸ್ಥಳಗಳಿಗೂ ಕೂಡ ಹೋಗ್ತಾ ಇರ್ತಾರೆ. ಹಾಗಾಗಿ ಈ ಸ್ಥಳ ಸೂಕ್ತ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡಿದ್ದೀವಿ. ಹಾಗಾಗಿ ಟಿಫನ್ಗೆ 5 ರೂಪಾಯಿಯನ್ನು ಗೌರ್ಮೆಂಟ್ ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಮಧ್ಯಾಹ್ನದ ಊಟ ಮತ್ತು ರಾತ್ರಿ ಊಟ 10 ರೂಪಾಯಿ ಇರುತ್ತೆ. ಬೆಳಿಗ್ಗೆಯೂ ಕೂಡ ಇಡ್ಲಿ ಇರುತ್ತೆ, ಚಿತ್ರಾನ್ನ ಇರುತ್ತೆ. ಹಿಂಗೆ ಪ್ರತಿದಿನ ಕೂಡ ಮೆನು ಚೇಂಜ್ ಇರುತ್ತೆ. ಹಾಗೆಯೇ ಮಧ್ಯಾಹ್ನದ ಊಟಕ್ಕೂ ಕೂಡ ಅಷ್ಟೇ ರಾಗಿ ಮುದ್ದೆ ಇರುತ್ತೆ, ಚಪಾತಿ ಇರುತ್ತೆ, ಸೊಪ್ಪಿನ ಸಾರು, ಮೂಲಂಗಿ ಸಾರು, ಈ ಥರ ವೆಜಿಟೇಬಲ್ಸು ಸಾಂಬಾರನ್ನ ಕೊಡ್ತೀವಿ. ಅದು ಕೂಡ ಪ್ರತಿದಿನ ಕೂಡ ಮೆನು ಚೇಂಜ್ ಇರುತ್ತೆ. ಹಾಗಾಗಿ ನಾವು ಈ ಕ್ಯಾಂಟೀನನ್ನು ನಿರ್ವಹಣೆ ಮಾಡ್ತಕ್ಕಂಥವ್ರಿಗೆ ಹೇಳಿದ್ದೀವಿ, ಶುಚಿತ್ವದಿಂದ ಕೂಡಿರಬೇಕು, ಫುಡ್ ಕ್ವಾಲಿಟಿ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದೀವಿ. ಕುಡಿಯ ನೀರಿನ ವ್ಯವಸ್ಥೆ ಚೆನ್ನಾಗಿರಬೇಕು. ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ನಂತರ ಜಿಲ್ಲಾಧಿಕಾರಿ, ಶಾಸಕ, ತಹಸೀಲ್ದಾರ್, ಯೋಜನಾ ನಿರ್ದೇಶಕಿ, ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್, ಉಪಾಧ್ಯಕ್ಷೆ ಸುಜಾತ ನರಸಿಂಹನಾಯ್ಡು ತಿಂಡಿ ತಿಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.